ನಿರುಪದಿ ಅವ್ರು ಕೇಳ್ತಾರೆ, ಸರ್ ಪ್ರತಿಕಾ ರೀಪ್ಲೇಸ್ಮೆಂಟ್ ಯಾರಾಗಬೇಕು? ಇನ್ನ ಪ್ರತಿಕಾ ರೂಲ್ಡ್ ಔಟ್ ಆಫ್ ಸೆಮೀಸ್ ಅಂತ ಗೊತ್ತಾಗಿಲ್ಲ. ಆಗ್ತಾ ಇದಾರೆ ನೋಡಪ್ಪ, ರೂಲ್ಡ್ ಔಟ್ ಆಫ್ ICC ವರ್ಲ್ಡ್ ಕಪ್ ಅಂತ ಹೇಳ್ತಾರೆ. ಬೇಕೇ ಬೇಕು ಅಂತ ಹೇಳಿದ್ರೆ ಶಫಾಲಿ ವರ್ಮನ ತಗೋಬೋದ್ರಿ. ಯಾಕಂದ್ರೆ ರೆಡಿ ಟು ಪ್ಲೇ ಪ್ಲೇಯರ್ ಅವರೇನೆ. ಎಲ್ಲರೂ ಮಾತಾಡ್ತಾ ಇದ್ರು ಅವರು ಡಿಸರ್ವಿಂಗ್ ಅಂತ. ಬರ್ಬೋದಲ್ಲ ಸ್ಟ್ರೈಟ್ ಅವೇ. ಅದು ನಡೀತಾ ಇರೋದು ಯಾವ್ದಪ್ಪ, ನಮ್ಮ ನವಿ ಮುಂಬೈ ಸ್ಟೇಡಿಯಂ ಅಂತ ಹೇಳಿದ್ರೆ ಅಲ್ಲಿ ಪೇಸ್ ಇದೆ, ಬೌನ್ಸ್ ಇದೆ, ಶಫಾಲಿ ವರ್ಮಾ ಎಂಜಾಯ್ ಮಾಡ್ತಾರೆ. ಹಾಗಾಗಿ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ರೆ ಟೀಮ್ ಇಂಡಿಯಾ ನನಗಂತೂ ಆಶ್ಚರ್ಯ ಇಲ್ಲ. ಅಟ್ ದ ಸೇಮ್ ಟೈಮ್ ನಾವು ಮೊನ್ನೆ ನೋಡಿದ್ವಿ, ಅಮನ್ಜಿತ್ ಕೌರ್ ಜೊತೆ ಓಪನ್ ಮಾಡಿದ್ದಾರೆ ಬ್ಯಾಟಿಂಗ್ ಇನ್ ಪ್ಲೇಸ್ ಆಫ್ ಪ್ರತಿಕಾ. ಅದೊಂದು ಆಪ್ಷನ್ ಇದೆ. ಅಂದ್ರೆ ನಾನು ಹೇಳೋದೇನು ಗೊತ್ತಾ, ಹರ್ಲಿನ್ನ ಬೇಕಾದ್ರೆ ನೀವು ಓಪನ್ ಮಾಡಿಸ್ಬಿಡಿ ಸ್ಮೃತಿ ಜೊತೆ. ನಂಬರ್ 3 ಹೆಂಗಿದ್ರು ಜಮಿ ಬರ್ತಾ ಇದಾರೆ. ಪ್ರತಿಕಾ ಬದಲು 11 ಅಲ್ಲಿ ಅಮನ್ಜಿತ್ ಕೌರ್ ಬಂದ್ಬಿಟ್ರು ಅಂತ ಹೇಳಿದ್ರೆ ನಮ್ದು 11 ಫಿಟ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಹೌದು, ಪ್ರತಿಕಾ ಮೈನ್ ಬ್ಯಾಟರ್ ಅಂದ್ರೂ ಕೂಡ ಈಗ ನೋಡಿ ಆಸ್ಟ್ರೇಲಿಯನ್ ತಂಡದಲ್ಲಿ ಅವ್ರ ಕ್ಯಾಪ್ಟನ್ ವಿಕೆಟ್ ಕೀಪರ್ ಬ್ಯಾಟ್ ಅಲಿಸಾ ಹೀಲಿ, ಅವ್ರಿಗೂ ಇಂಜುರಿ ಆಗಿದೆ, ಅವ್ರಿಗೆ ಹೀಲ್ ಆಗಿಲ್ಲ ಇಂಜುರಿ. ಬಟ್ ಆದ್ರೂ ಕೂಡ ನೋಡಿ ಅವ್ರನ್ನ ಮಿಸ್ಸೇ ಮಾಡ್ಕೋತಾ ಇಲ್ಲ. ಯಾಕಂದ್ರೆ ಆ ತರ ಒಂದು ರಿಪ್ಲೇಸ್ಮೆಂಟ್ ಇದೆ ಅವ್ರ ಹತ್ರ. ಜಾರ್ಜಿಯಾ ವಾಲ್ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಅದೇ ತರ ನಾವು ಯೋಚನೆ ಮಾಡಬೇಕು.